ವರ್ಷಗಳಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಅಧಮನಾದ ಕಾರ್ಥವೀರ್ಯಾರ್ಜುನನನ್ನು ಕೊಂದು ಬರಬೇಕು. ಹೌದೇನು ಮಾತೆ? ಅಮ್ಮಯ್ಯ, ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಕಂಡಿಯ ರಾಮ, ಆಗ ಕೊಡುವಳು ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಅಹೋ ಜನನಿ ಕಂದ, ನಾನು ಎಷ್ಟು ವಿಧ ವಿಧದಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಮಯ್ಯ, ಈ ಸಮುದ್ರದ ನೀರಿನಲ್ಲಿ ಮುಳುಗಿದರು, ಗುಹೆಯಲ್ಲಿ ಅಡಗಿದರು, ಬ್ರಹ್ಮನ ಕರ ಕಮಲದಲ್ಲಿ ಒದಗಿದರು, ವಿಷ್ಣುವಿನ ವೃಕ್ಷ ಸ್ಥಳದಲ್ಲಿ ಬಚ್ಚಿಟ್ಟುಕೊಂಡರು. ಆ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದುಂಟೇ? ಮಯ್ಯ ಕಂದ, ಈ ನಿನ್ನ ಮಗ ಭಾರ್ಗವ ರಾಮನ ಕ್ಷತ್ರಿಯ ಸಾಮರ್ಥ್ಯದ ಮೇಲೆ ನಿನಗೆ ಅನುಮಾನವೇ? ಆತೆ ಕಂದ, ಬ್ರಹ್ಮಾಂಡವ ಬರೆದ ಭೂಮಂಡಲವ ಬಿಗದ ಸಿಡಿಲು ಎನ್ನ ಸಿರಕ್ಕೆ ಅಪ್ಪಳಿಸಿದರೆ ಅದಂ ಲೆಕ್ಕಿಸದೆ ಗಕ್ಕನ ಈ ಕಡೆ ಮಾಡುವ ಈ ನಿನ್ನ ಭುಜಬಲ ಪರಾಕ್ರಮಿಯಾದ ಈ ನಿನ್ನ ಪುತ್ರ ತಕ್ಕದ್ದಲ್ಲವೆಂದೇಳುವೆಯ ಮಾತೆ. ನಿನ್ನ ಅಭಿಷ್ಟದಂತೆ ಅರನನ್ನು ಒಲಿಸಿ ಭೂರಿ ತಪವ ಮಾಡಲು ಕೈಲಾಸ ಪರ್ವತಕ್ಕೆ ಹೊರಡುವನು. ಈ ನಿನ್ನ ತನೆಯರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿ ಕಾಶ್ಮೀರದ ಅರಸನ ಸುತ್ತಿ ಇದು ನಿನ್ನ ಮನದ ವ್ಯಥೆ. ತಾಯಿಗೆ ಕೊಟ್ಟ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ ಕಂದ? ಅದು ಹೇಗೆ ಬೆಳಗಬೇಕು ಅಮ್ಮಯ್ಯ? ಹೇಳಲೇ? ಹೇಳು ಮಾತೆ. ಮಗನೇ ಗೆಳೆದು ಬರೋ ನೀನು, ಮಗನೇ ಹೋಗಿ ಬರೋ ನೀನು, ಕಂದ ಗೆಳೆದು ಬರೋ ನೀನು, ಮಗನೇ ಜಗದಿ ಮಹಾವೀರ ನೀನೆ, ಬಾರಿ ಬಾಧವನೇ, ಮಗನೇ ಕೇಳಿ ಬಾಧವನೇ, ಮಗನೇ ಕೇಳಿ ಬಾಧವನೇ, ಕಂದ ಬಾರಿ ಬಾಧವನೇ, ಕಂದ ಕೇಳಿ ಕಂದ. ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಹೋಗುತ್ತಿರುವಿಯಲ್ಲ? ಹೌದು ಮಾತೆ. ಈ ನಿನ್ನ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲಿ ಮಾತೆ. ಜಗತ್ಪ್ರಖ್ಯಾತೆ ಬೆಳಗುವೆನ ಆರತಿಯ ಪ್ರೇಮ ತನಯನೇ, ಜಯವಾಗಲಿ ನೀ ಹೋಗುವ ಕಾರ್ಯವೇದನೆ, ತಾಯಿ ದಾರಿ ತೋರು ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು, ಮಮತೆಯಿಂದ ಸೇರಿ ನಡೆ ಜಾನನಗೋಡು, ಪ್ರೇಮ ತನಯನೇ.
ಗಂಗಾಧರ. ಹೆತ್ತ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡೆ ಮಗನೇ. ಅಮ್ಮಯ್ಯ, ಅದರಂತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲನಾಗಿ ಬಾ ಪುತ್ರ ಸದಬಲ ಗಾತ್ರ. ನಿನ್ನೆಷ್ಟದಂತಾಗಲಿ ಮಾತೆ ಜಗತ್ಪ್ರಖ್ಯಾತೆ. ಬಳಿ ಬಳಿರಾಯನೈ ಸಾರಥಿ. ನಮ್ಮ ತಂದೆಯಾದ ಜಮದಗ್ನಿ ಇರುವ ಬಳಿಕ ರಥವನ್ನು ಬಿಡ ಸಾರಥಿ ಅತಿ ಜಾಗ್ರತೆ. ನಿನ್ನ ಹೆಸರಿಂದಾಗಲಿ ಭೂಪತಿ. ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ಸಕಲ ಸೌಭಾಗ್ಯ ಮಸ್ತು ಪುತ್ರ ಸರಬಲ ಚರಿತ್ರ. ಅಹೋ ಜನಕ, ಅಹೋ ಕುಮಾರ, ಕರ ಪಲ್ಲವದ ಬೆಲ್ಲ ಬೆಳೆದ ಧನುರ್ಧಾರಿಯಾಗಿ ರೋಷದಿಂದ ಬರಂತ ಕಂದನ ವಿಚಾರ ಆಲಿಸುತ್ತಿದ್ದನೆ. ಅಹೋ ಪುತ್ರ, ಅಹೋ ಅಪ್ಪಯ್ಯ, ಯಾವ ಮಂಡಲದ ಕಾರ್ಯ ಸಾಧಿಸರ ಕರ ಪಲ್ಲವದ ಬಿಲ್ಲು ಬಿಡುದು ಧನುರ್ಧಾರಿಯಾಗಿ ಪ್ರಧಾನ ಹಾಕನೆಯ ಪಡೆಯದ ಕಕ್ಕನ ಉಕ್ಕುವ ರೋಷದಿಂದ ಹೋಗುವುದು ಎಲ್ಲಿಗೆ ಸುತನೆ ಅತಿ ಬಲವಿದ್ದಾನೆ. ಅಹೋ ತಂದೆ, ಅಹೋ ಕುಮಾರ, ಈ ದಿಗ್ವಲಯದೊಳು ಮುನ್ನುಗ್ಗಿ ಬರುವ ಬಂಡರೋ ಜಗತ್ ಬಂಡರಾದ ಕ್ಷತ್ರಿಯ ಕುನ್ಯ ದುಷ್ಟ ಕಾರ್ತ ವೀರಾರ್ಜುನನ ಎನ್ನ ಎತ್ತಮ್ಮನ ಪಿತನ ಕತ್ತು ಕತ್ತರಿಸಿರುವಂತೆ. ಹೌದಾ ಪುತ್ರ? ಅಪ್ಪಯ್ಯ, ಕುಮಾರ, ಕಾರಣ ಎತ್ತಮ್ಮನ ಒಡಲೋ ದುಃಖ ಕಣ್ಣೀರಿಡುವಂತೆ ಮಾಡಿರುವ ಆ ದುಷ್ಟ ಕಾರ್ತ ವೀರಾರ್ಜುನ ಸಂಹಾರ ಮಾಡುವ ಕಾರಣ ಬಳಿರ ಹೊಲಲಲಲಲಲ ಆ ಈಶನ ಮೊಲಸಿ ಬಾ ಎಂದು ಆಶೀರ್ವಾದ ಮಾಡದಂತೆ ನಿನ್ನ ಮನಸ್ಸಿನ ತಾತ್ಪರ್ಯ ಹೇಳನ್ನ ಮುಂದೆ. ಅಹೋ ಕನಕನಾದ ರಾಮ, ಮೆಚ್ಚಿದ ನಿರ್ಣಯ ಪರಾಕ್ರಮ ಮೆಚ್ಚಲೇಬೇಕು ತಂದೆ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವ ರಾಮನೇ. ಅಹೋ ಅಪ್ಪಯ್ಯ, ಅಹೋ ಕುಮಾರ, ಭಗವಂತನ ದುಷ್ಟರ ಸಂಹಾರ ಮಾಡುವನಂತ ಹೇಳುವೆಯಲ್ಲ, ಈ ನಿನ್ನ ಮಾತು ಸಟ ಇಲ್ಲ. ಹಾ, ಆದರ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂತರು ತತ್ತರಿಸುವರು ಭೂತಾಯಿ ಮರುಗುವಳೆ. ಈ ಕ್ಷಣವ ಸಿದ್ಧನಾಗಿ ಹೋಗುವ ನನಗೆ ಆಜ್ಞೆಯನ್ನು ಕೊಡು ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ. ಅಹೋ ಕುಮಾರ, ಹೇಳುವರಿಗೆ ಅದೇನು ಚೆನ್ನಾಗಿ ಹೇಳಪ್ಪಯ್ಯ. ಕರುಣಿಸಲಂತ ಆಶೀರ್ವಾದ ಮಾಡುವರು.
ಭಾರ್ಗವರಾಮ ಛತ್ರಿಯ ತೋರಿಸಿ ನಿನ್ನಯ ಪರಾಕ್ರಮ ಬಳಿ ಸಾರಥೆ ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಈ ಭಾರ್ಗವ ರಾಮನ ಪರಶುರಾಮನಾಗುವುದಕ್ಕೆ ಅರನನ್ನು ಒಲಿಸಿ ತ್ರಿಶೂಲ ಮರವಾಗಿ ಪಡೆದ ಹಾಮದೋನ್ಮತ್ತನಾದ ಕ್ಷತ್ರಿಯ ಕುನ್ಯ ಕಾರ್ತವೀರಾಜನನ್ನು ಸಂಹರಿಸಿ ಈ ರೇಳು ಲೋಕಗಳ ಪರಾಕ್ರಮನೆಂದೆಲಿಸಿ ಮೆರೆಯುವುದಕ್ಕೆ ಈ ಭಾರ್ಗವ ರಾಮನ ಸಾರಥೆ ಕೈಲಾಸಕ್ಕೆ ತಪಸ್ಸು ಗೈಯಲು ಹೊರಡುವನೆಂದು ಈ ತ್ರಿಭುವನಕ್ಕೆ ಸಾರಿ ಹೇಳ ಸಾರಥೆ ಕೈಲಾಸಗಿರಿಗೆ ಹೊರಡುವನ ಜಾಗ್ರತೆ ಇನ್ನೆಷ್ಟೊಂದಾಗಲಿ ಭೂಪತಿ ಕಾರ್ತಿವರ್ಜುನ ಕಾರ್ತಿವರ್ಜುನ ಬರಬೇಕು ಸಾರಥೆ ಈ ದಿನ ನನ್ನ ಸಹಸ್ರ ಬಾಹುಗಳ ಶಕ್ತಿಯಿಂದ ಬೇಟೆಯಾಡಲು ಹೋಗೋಣ ನಡಿ ಸಾರಥೆ ರಥ ಜಾಗ್ರತೆ ಇನ್ನೆಷ್ಟೊಂದಾಗಲಿ ಭೂಪತಿ ಇಲ್ಲೊಂದರಗಳಿಗೆ ರಥವನ್ನು ನಿಲ್ಲಿಸು ಈ ವನದಲ್ಲಿ ಯಾರದೋ ಆಶ್ರಮವು ಕಾಣುತ್ತದ ಆಶ್ರಮದಲ್ಲಿ ಮುನಿದಾರಾಗಿರಬಹುದು ವಿಚಾರ ಮಾಡಿ ಕಾರ್ಯ ಮಾಡೋಣ ಸಾರಥೆ ಚತುರ್ಮತ ಇನ್ನು ಎಷ್ಟೊಂದಾಗಲಿ ಭೂಪತಿ ಅದೇ ಚೆನ್ನಾಗಿ ಹೇಳು ಮುನಿವರ ಮುನಿವರ ನಮ್ಮ ಆಶ್ರಮಕ್ಕೆ ಆಗಮಿಸದ ಕಾರಣವೇನು? ಕಾರಣವಿದೆ ಮುನಿವರ. ನಮ್ಮಿಂದ ಸಹಾಯ ಬಯಸಿ ಬಂದಿರುವಂತೆ ಕಾಣುತ್ತದೆ. ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ದೊಣದು ಬೇಸರವಾಗಿ ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ, ತಮಗೆ ಬೇಕಾದ ಮುಷ್ಟನ್ನು ಸ್ವೀಕರಿಸಿ ಆನಂದ ಹೊಂದಿರಿ ಕಲಿಸೂರ. ಇಷ್ಟೇ ನೋಡಿ ಎನ್ನೆಯ ಮಾತಿನ ಭಾರ. ಆಹೋ ಮುನಿವರ, ಬೇಡದ್ದನ್ನ ಕಡುವ ಕಾಮಧೇನು ನಿನ್ನಂತ ಜೋಗಿ ಆಶ್ರಮದಲ್ಲಿ ಇರಲು ಯೋಗ್ಯವಿಲ್ಲ. ಯಾತಕ್ಕೆ ಯೋಗ್ಯವಿಲ್ಲಲೇ ಬೆಷ್ಟ? ಅದು ಯಾತಕ್ಕೆ ಅಂದರೆ ಯಾತಕ್ಕೆ? ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಾಹಿಸ್ಮತಿ ನಗರದಲ್ಲಿ ಇರಲು ಯೋಗ್ಯ. ಆದ ಕಾರಣ ಕಾಮಧೇನು ಬಿಡಿದ ಅಯ್ಯವನ ಮುನಿಬ ಇಷ್ಟೇ ಎನ್ನ ಭಿನ್ನವ. ಎಲೈ ಮೂರ್ಖ ಶಿಖಮಣಿಯೇ, ಸುರ ಸಮವಕ್ಕೆ ಸಕಲ ಐಶ್ವರ್ಯದ ಪರಿಶೋಭಿಸುವ ಕಾಮಧೇನು ಭೋಗದ ವಸ್ತುವಲ್ಲ. ಆ ಕಾಮಧೇನು ಬಿಡಿದ ಅಯ್ಯಕ್ಕೆ ಬಂದಿರುವ ನಿಮ್ಮಂತ ಅಯ್ಯೇಕೆಯ ಅರಮನೆಯಲ್ಲಿಯೂ ಎಂದಿಗೂ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ? ನಿನ್ನ ಮಂದ ಬುದ್ಧಿಯನ್ನು ಮರೆಮಾಡಿ ಕಾಮಧೇನು ನನ್ನ ಆಸೆಯನ್ನು ಬಿಟ್ಟು ತರಲತೆಯ ಬಲಸಿರಿಯ ಸಾಧ್ಯವಾದ ಎನ್ನ ಆಶ್ರಮ ಬಿಟ್ಟು ಹೊರಟು ಹೋಗ ಮೂಡವತೆ ತಡ ಮಾಡದ ತರ ಜಾಗ್ರತೆ. ಅಡವಿಯಲ್ಲೇ ಅಲಿದಾಡಿ
ಅರಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಮನ ಬಂದಂತೆ ಮಾತನಾಡಿದೆಯೋ? ಮಾತನಾಡಿದರೆ ಮಾಡುವುದನ್ನೇ ಬೆಷ್ಟ. ತಲಗಂಗ ಮಲ್ಲನೆಂದೇ ಹೆಸರು ಪಡೆದು ನಾನು ನುಡಿದಂತೆ ನಾನು ಇಷ್ಟಪಟ್ಟ ವಸ್ತು ಎಂದಿದ್ದರೂ ನನ್ನದಾಗಲೇಬೇಕು. ಆಗಲಿದ್ದರೆ ಮಾಡುವುದೇನೇ ಬೆಷ್ಟ. ಎಲೈ ಮುನಿವರ, ಎಲೈ ಕಾರ್ತವೀರನೇ, ಕಾಮಧೇನು ನೀನು ಎಲ್ಲರ ಮನೆಗೆ ಕಳಿಸಲೇಬೇಕು. ಕಳಿಸಲಿದ್ದರೆ ಮಾಡುವುದೇನೇ ಬೆಷ್ಟ. ಇಲ್ಲವಾಯಿತಂದರೆ ಇಲ್ಲವಾಯಿತಂದ್ರೆ ಮಾಡುವುದೇನು? ಕಾಮಧೇನು ನಾನೇ ಬಲಾತ್ಕಾರದಿಂದ ಹಿಡಿದುಕೊಂಡು ಹೋಗುವನ. ಮುನಿಬಾ, ಇದಕ್ಕೆ ಪ್ರತಿ ಮಾತನ್ನು ಆಡಿದರೆ ಬೋರ್ಕರೆಯುವುದು ನನ್ನ ಕೋಪ. ಎಲ್ಲೈ ಮತಿ ಇಲ್ಲದ ಮಹೇಶ್ವರಿ ಮದ ಅಂದರೆ ಈ ಬಡಜೋಗಿಯ ಮದವೇರಿ ಯಾತಕ್ಕೆ ಮಾತನಾಡಿವೆ? ಸಹಜವಾಗಿ ಮಾತನಾಡುವನೇ ಹೋದಮ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಸ್ವರ್ಗಾಧಿಪತಿಯಾದ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗ್ಯ ತಪಸ್ಸಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಆ ಕಾಮಧೇನು ಬಿಡುಗೈಯಲಿಕ್ಕೆ ಬಂದಿರುವನೇ ಹೋದಮ. ಎಲೈ ಮೂರ್ಖ, ಎಲೈ ಅದಮ, ಅಮೃತ ಪ್ರಸಾದವ ಕೊಡುವ ಕಾಮಧೇನು ಬಿಡುದೊಯ್ಯೋಣಂತೆ ಹೇಳಿದೆಯಲ್ಲ. ಸಹಜವಾಗಿ. ಇನ್ನ ಒಂದು ಸಾರ ಕಾಮಧೇನಿನ ಸುತ್ತಿ ಎತ್ತಿದರೆ ನಿನ್ನ ಸಿರ ಅರೆಗಡಿವನು. ಯಾರು ಅರೆಗಡಿಯವರು ಸ್ವಲ್ಪ ತಲೆ ಬಡಜಾಗಿಯ ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನು ಹೃದಯದಲ್ಲಿ ಅಡಗಿಸಿಕೊಂಡಿರುವನು. ಜಮದಗ್ನಿ ಎಂಬುದು ಗೊತ್ತಿಲ್ಲವೇ ಬೆಟ್ಟ? ಅದಮ, ಕಾರ್ತವೀರಾತ್ರಿ ಎಂಬುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದ್ದರೆ ಮಾಡುವುದಿಲ್ಲಲೇ ಬೆಟ್ಟ? ನೀನಾದರೆ ಏನು ಮಾಡುವಲೇ ಅದಮ? ಈ ಎನ್ನ ಮಂತ್ರ ಜಲವಿಂದ ಈ ಕಾಮಧೇನಿನ ಮೇಲೆ ಸಿಂಪಡಿಸಿವೆ. ನಿನ್ನಂತ ಬಟ ಬಟ ಪರಾಕ್ರಮಿಯಾದರೆ ಈ ಕಾಮಧೇನು ಹಿಡಿಲಿಕ್ಕೆ ಹೋಗ್ಬೆಷ್ಟ ಪರಮ ಪಾಠ. ಎಲೈ ಅಡವಿಯಲ್ಲಿ ವಾಸ ಮಾಡುವ ಸಾಧುವ ಮನುಷ್ಯ, ನಿನಗೆ ಗೊತ್ತಿಲ್ಲ ಅನ್ನೋ ಪರಾಕ್ರಮದ ತೇಜ. ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹೇಶ್ವತಿ ನಗರಕ್ಕೆ ತರಬೇಕೆಂದು ನಮ್ಮ ಪಿತನು ಕೇಳಿದರೆ ಮಾಡುವುದೇನೇ ಬೆಟ್ಟ? ಅದಕ್ಕೂ ಮಿಗಿಲಾದ ಐಶ್ವರ್ಯ ನಮ್ಮ ಪುರದ ಅರಮಂದಿರದಲ್ಲಿ ಇರ್ತಿದನು. ಎಲೈ ಬಡಜೋಗಿಯ, ಎಲೆ ಕಾರ್ತವೀರನೇ, ಬಡಜೋಗಿಯಾದ ನನ್ನಂತ ರಾಜನ ಕಾಮಧೇನು ಕೇಳಿದರೆ ಉದಾಸೀನ ಮಾಡುವೆಯ? ಸಾಧ್ಯವಾಗಿ ಮಾಡುವುದೇ ಬೆಟ್ಟ. ನಿನ್ನ ತಪೋಜ್ವಾಲಯಂ ತೋರಿಸಿ ಎದರಿಸುವೆಯ? ಸಾಧ್ಯವಾಗಿ ಹದರಿಸುವನೇ ಬೆಟ್ಟ. ಎಲೆ ಈ ಜಮದಗ್ನಿ ಮುನಿವರನ, ಎಲೆ ಕಾರ್ತವೀರನೇ, ಇನ್ನೊಮ್ಮೆ ಸಕಲ ಸಂಧಾನಕ್ಕಾಗಿ ಬಂದು ನಿನ್ನ ಕೊಂದು ಕಾಮಧೇನು ಹಿಡಿದೊಯ್ಯದಿದ್ದರೆ ಈಗ ಮಾಡಲಿದ್ದರೆ ಆವಾಗೇನು ಒಂದು ಮಾಡುವುದೇ ಬೆಟ್ಟ. ಬಾಪ್ರ ಮಂಡಲಾಧಿಪುರ ಗಂಡ ಮಾರ್ತಾಣನೆಂದು ಹೆಸರಿದ್ದ ಸಾರ್ಥಕವೇನು ಮುನಿಪ? ಇನ್ನೊಮ್ಮೆ ಬಂದು ತೋರಿಸುವೆ ಎನ್ನ ಪ್ರತಾಪ. ಭಾರ್ಗವ, ಭೂಪತಿ, ನಮ್ಮ ಮಹೇಶ್ವತಿ ನಗರಕ್ಕೆ ರಥ ಬಿಡು, ಜಾಗ್ರತೆ. ಇನ್ನೆಷ್ಟೊಂದಾಗಲಿ ಭೂಪತಿ. ಭಾರ್ಗವ, ಭಾರ್ಗವ, ಬಳಿರೇ ಎಲೈ ಸಾರಥಿ. ಭೂಪತಿ, ಕೈಲಾಸಗಿರಿ ಹತ್ತಿರ ಬಂದವೋ ಆಗೋ ಅತ್ತ ನೋಡ. ನೋಡಿದ್ದೇನೆ ದೇವ. ರಜತಂತ್ರ ಪರ್ವತವು ಎಷ್ಟು ಶೋಭಾಯಮಾನವಾಗಿ ಕಾಣುವುದು ನೋಡಿದೆಯಾ? ನೋಡಿದ್ದೇನೆ ದೇವ. ಎಲ್ಲ ಸಾರಥಿ. ಭೂಪತಿ, ಸಕಲ ಋಷಿಗಳ ಕೋಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾರಂದ ಪರೀಕ್ಷೆ ಮಾಡಬೇಕೆಂದ ಕಳುಹಿಸಿದಾಗ ಭೃಗುಮುನಿಯು ಆ ಸದಾಶಿವನ ಪ್ರತ್ಯಕ್ಷವಾಗಿ ಕಂಡ ತಾಣವು ಇದೇ ನೋಡೆ. ಎಲ್ಲ ಸಾರಥಿ ಆಗೋ ಅತ್ತ ನೋಡು. ನೋಡಿದ್ದೇನೆ ದೇವ. ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದೆಯಾ? ನೋಡಿದ್ದೇನೆ ದೇವ. ಎಲ್ಲ ಪರಿಚಾರಕ ಇತ್ತವ. ಅದೇನು ದೇವ? ಇದೇ ನೋಡು ಶೀಲ ಸಮುದ್ರವು. ಈ ಸಮುದ್ರದ ನೀರಿನಲ್ಲಿ ಹೆಬ್ಬೆರಳು ಮುಳುಗಿಸಿ ನೋಡಿದರೆ ಶಿಲೆಯಾಗುದಂತೆ. ಬರ ಬರ. ಎಲ್ಲ ಸಾರಥಿ ಆಗೋ ಅತ್ತ ನೋಡು. ನೋಡಿದ್ದೇನೆ ದೇವ.
ಯಾರಾದರ ಕೈಲಾಸಕ್ಕೆ ಬರುವರೆಂದು ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ ಬಲ ಬಲ ಈ ಬೆಟ್ಟದ ವಿಶೇಷವೇನೆಂದರೆ ಅದೇನು ದೇವ ದುರ್ಗುಣವುಳ್ಳ ಮನಜರ ಬೆಟ್ಟವಂ ನೋಡಿದ ತಕ್ಷಣ ನಕ್ಕ ನಕ್ಕ ಒತ್ತರಂತ ಮಂದಕ್ಕೆ ಹೋಗಲು ಸಾಧ್ಯವಾಗದೆ ಅಲ್ಲಿಂದ ಹಿಂದಿರುಗಿ ಹೋಗುವಂತೆ ಬಲ ಬಲ ಗಂಗಾಧರ ಎಲ್ಲ ಸಾರಥಿ ಆಗೋ ಅತ್ತ ನೋಡು ನೋಡಿದನು ಭೂಪತಿ ರಾವಣನ ತನ್ನ 20 ತೋಳೆಗಳಿಂದ ಈ ಪರ್ವತವನ್ನೆತ್ತಿ ಶಿವನ ಒತ್ತಡಕ್ಕೆ ಮಣದೆ ಗೋಳಾಡಿದ ಸ್ಥಾನ ಇದೇ ನೋಡಿ ಈ ಕೈಲಾಸ ಪರ್ವತವೇ ನೋಡಿದನು ದೇವ ಎಲ್ಲ ಸಾರಥಿ ಆಗೋ ಅಲ್ಲಿ ನೋಡು ಅದೇನು ದೇವ ಕಣ್ಣುವ ದುರ್ವಾಸ ಅಂಗಿರಸ ಬೃಹಸ್ಪತಿ ಮುನಿಗಳ ತಪವನ್ನ ಆಚರಿಸಿದ ಪುಣ್ಯ ಸ್ಥಳವು ಇದೇ ನೋಡು ಹಾ ಎಲ್ಲ ಸಾರಥಿ ಭೂಪತಿ ನಾರದ ತುಂಬೂರ ನಂದೀಶ್ವರ ಭೃಂಗೇಶ್ವರದಿಂದ ತೋರ್ಪ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಹಾ ಹರನನ್ನು ಒಲಿಸಿ ತ್ರಿಶೂಲಮರವಾಗಿ ಪಡೆಯುವುದಕ್ಕೆ ಈ ಭಾರ್ಗವ ರಾಮನ ಪರಶುರಾಮನಾಗುವುದಕ್ಕೆ ಹಾ ಮದೋನ್ಮತ್ತನಾದ ದುಷ್ಟ ಕಾರ್ತವೀರಾರ್ಜುನನ ಸಂಹಾರಕ್ಕೆ ಇಲ್ಲೇ ಕುಳಿತು ತಪಸ್ಸು ಮಾಡುವನು ನೋಡಲೇ ಸಾರಥಿ ಆ ಶಿವನನ್ನು ಒಲಿಸುವನ ಜಾಗೃತಿ ನಿನ್ನ ಹೆಸರುಂಟಾಗಲಿ ಭೂಪತಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆಹಾ ಇದೇನು ಆಶ್ಚರ್ಯ ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು ಕೇಳ್ವದಾದನೆ ಶಿವ ಶಿವ ಎಂಬ ಶಬ್ದದಲ್ಲಿ ಬರವದಾದನೆ ದೈವದೋ ಹಸುರಿನ ಬನಸಿರಿ ತಾಣದಲ್ಲಿ ಆದರೇನು ತಾಳೇನು ನಾನು ಆದರೇನು ಸಹಿಸೇನು ಇನ್ನು ವಿರಹದ ತಾಪವ ತಾಳೇನು ನಾನು ಕೇಳ್ವದಾದನೆ ಬರವದೋ ಶಿವ ಶಿವ ಎಂಬ ಶಬ್ದದಲ್ಲಿ ಯುತನಾದ ವಿಶ್ವಾಮಿತ್ರ ಮುನಿಯಲೇ ತಪವ ಕೆಳಸಿ ಮಗುವನ್ನು ಪಡೆದೆನು ಋಷಿಯಲಿ ಖ್ಯಾತಿಯ ಯುತನಾದ ವಿಶ್ವಾಮಿತ್ರ ಮುನಿಯಲೇ ತಪವ ಕೆಳಸಿ ಮಗುವನ್ನು ಪಡೆದೆನು ಋಷಿಯಲಿ ಆದರೇನು ತಾಳೇನು ನಾನು ಆದರೇನು ಸಹಿಸೇನು ಇನ್ನು ವಿರಹದ ತಾಪವ ತಾಳೇನು ನಾನು ಕೇಳ್ವದಾಗಲಿ ಬರವದೋ ಶಿವ ಶಿವ ಎಂಬ ಶಬ್ದದಲ್ಲಿ ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ದಾರಾದರೇನು ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ ನಾನು ಬಂದ ಸಂಗತಿಯನ್ನು ತಿಳಿಸುವೆ ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ ಆಹೋ ಸುಂದರ ಏಳೇಳು ಮೇಲೇಳು ಆಹಾ ಇದೇನು ಆಶ್ಚರ್ಯ ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಯಾಗುವುದು ಈ ಸ್ತ್ರೀಯಳು ದಾರಾಗಿರಬಹುದು ಅಜ ನನ್ನ ಪತ್ನಿಯಾದ ಸರಸ್ವತಿಯೋ ಸುಜನರಂ ಪರೆಯುವ ಸಾಕ್ಷಾತ್ ಪಾಲಾಕ್ಷನ ಸತಿ ಪಾರ್ವತಿಯೋ ಇಲ್ಲವೇ ವೈಕುಂಠ ವಾಸವನಾದ ವಿಷ್ಣುವಿನ ಸತಿ ಲಕ್ಷ್ಮಿಯೋ ವನಮಧ್ಯದಲ್ಲಿ ಉದಿರಿ ಬಂದ ವನಲಕ್ಷ್ಮಿಯೋ
ಇಲ್ಲವೇ ಭೂದೇವಿ ಎಂಬುವಂತೆ ಕಾಣುವಳು. ಈ ತಾಯಿ ಎನ್ನ ಮೇಲೆ ಕರುಣ ತೋರಿ ಬಂದಿರುವ ಸಾಧ್ವಿ ನಾರಿಮಣಿ ಮಾತನಾಡಿಸುವನು. ಅಹೋ ಮಾತೃ ಸಮರಾದ ಸ್ತ್ರೀಯಳೇ ಸುಂದರ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ಏನಿದ್ದರು ಎನ್ನ ಮುಂದೆ ವಿಸ್ತರಿಸಿ ಶ್ರೀ ಪುನಿತೆ ಸೌಭಾಗ್ಯದಾತೆ. ಅಹೋ ಸುಂದರ, ಅಹೋ ಸ್ತ್ರೀಯಳೇ, ನನ್ನನ್ನು ದಾರು ಎಂದು ಕೇಳಿದೆಯಾ? ನಿನ್ನನ್ನು ದಾರು ಎಂದು ಕೇಳುವನ ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ ಮೇನಕವೇ, ಇರಬಹುದು ಇದಿರಬಹುದು, ಆದರೆ ಇಲ್ಲಿಗೆ ಬಂದ ಕಾರಣವೇನು ಮೇನಕಾ? ಇಲ್ಲಿಗೆ ಬಂದ ಕಾರಣ ಕೇಳಿದೆಯಾ? ಹೌದು ಸ್ತ್ರೀಯಳೇ. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಅಹೋ ಸುಂದರ, ಅಹೋ ಸ್ತ್ರೀಯಳೇ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ನಿನ್ನ ವಿಷಯ. ಅಮ್ಮ ಕಮಲಮುಖಿ, ನಾನು ದಾರಂದರೆ ದಾರು ಈ ಹಿಳ ಮಂಡಲದೊಳ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾಥ ಜಮದಗ್ನಿಯ ಸಂಭೂತ ಪರಮ ಪ್ರಖ್ಯಾತ ಬಳಿರ ಪರಮ ಪತಿವ್ರತೆಯಾದ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ಭಾರ್ಗವ ರಾಮನೆಂಬ ಹೆಸರು ಖ್ಯಾತ. ಓಹೋ ಭಾರ್ಗವ ರಾಮ. ಅಹೋ ಸ್ತ್ರೀಯಳೇ, ರಾಮ ಇಂಡು ರಾಜರು ನಾನೇ ಗಂಡು ಗಲಿ ಎಂದು ಮಂಡ್ಯ ನತ್ತ ಹಂಡಲಿ ಬದುರುಳ ಕಾರ್ತವಿ ರಾಜನ ಸಂಹಾರಕ್ಕೆ ತಕ್ಕವರ ಬೇಡಲು ಮಹಾದೇವನನ್ನು ಕುರಿತು ತಪಸ್ಸು ಮಾಡುವ ಕಾರಣ ಇಲ್ಲಿಗೆ ಬಂದಿರುವನು. ತಪಸ್ಸು ಮಾಡಲು ಬಂದಿರುವೆಯಾ? ಇಂತಹ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ಕಾರ್ಯದಾವುದು? ಏನಿದ್ದರು ಎನ್ನ ಮುಂದೆ ವಿಸ್ತರಿಸು, ಇಲ್ಲದಿದ್ದರೆ ಇಲ್ಲಿಂದ ಮರಿಯಾಗಿ ಹೋಗು. ದೇವೇಂದ್ರ ರಾಣಿ ಪಣಿಬೇಡ. ರಾಮ, ಅಹೋ ಸ್ತ್ರೀಯಳೇ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಹೇಳಿದರೆ ನೆರವೇರಿಸಿಕೊಡುವೆಯಾ? ನೆರವೇರಿಸಿಕೊಡುವ ಕಾರ್ಯವಾದರೆ ನೆರವೇರಿಸಿಕೊಡುವನು, ಇಲ್ಲವಾದರೆ ಪರಸ್ಪರರಿಗೆ ಗೌರವ ಕೊಟ್ಟು ಕಳಿಸಿರುವನು. ಹೌದೇ? ಹೌದು ಸ್ತ್ರೀಯರೇ. ಭಾರ್ಗವ, ಮೇನಕ, ನಿನ್ನಿಂದ ನೆರವೇರುವ ಕಾರ್ಯವನ್ನೇ ನಾನು ಕೇಳುವೆ. ಇಂಥ ಬ್ರಹ್ಮಚಾರಿಯಿಂದ ಬರುವ ಕಾರ್ಯದಾವುದು ಸ್ತ್ರೀಯಳೇ? ಇರುವುದು. ಅದು ಯಾವ ಕಾರ್ಯವು ಸ್ತ್ರೀಯಳೇ? ಹೇಳಲೇ? ಚೆನ್ನಾಗಿ ಹೇಳ ಸ್ತ್ರೀಯಳೇ. ನೆರವೇರಿಸಿಕೊಡಬೇಕು. ನೆರವೇರಿಸಿಕೊಡುವ ಕಾರ್ಯವಾದರೆ ನೆರವೇರಿಸಿಕೊಡುವನೆಂದು ಹೇಳುವನಲ್ಲ ಸ್ತ್ರೀಯಳೇ? ಹೇಳುವೆನೆ ಕೇಳು. ಅದು ಎಂದಿಗೆ ಮೇನಕ? ಭಾರ್ಗವ, ಸ್ತ್ರೀಯಳೇ. ರಾಮ, ಮೇನಕ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳ ಸ್ತ್ರೀಯಳೇ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೋರುಗಳ ಕೊಡ್ತೀಯ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೋರುಗಳ ಕೊಡ್ತೀಯ. ಮನಸ್ಸಿನ ಆಸೆ ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾನು ನಿನಗೆ ಗಾಡಿ ಎಲ್ಲವೇನೋ. ಭಾರ್ಗವ, ಮೇನಕ, ಅರ್ಥವಾಯಿತೆ? ನಿಮ್ಮಂತ ಸಂಸಾರ ವ್ಯವಸ್ಥೆ ನನಗೆ ಹೇಗೆ ಅರ್ಥವಾಗುವುದು ಮೇನಕ? ಏನು? ನಿಮ್ಮಂತ ಸಂಸಾರ ವ್ಯವಸ್ಥೆ ಈ ಬ್ರಹ್ಮಚಾರಿ ಅದು ಹೇಗೆ ಅರ್ಥವಾಗುವುದು ಮೇನಕ? ನನ್ನ ಮಾತು ಅರ್ಥ ಮಾಡಿಕೋ. ಅದು ಎಂದಿಗೂ ಅರ್ಥವಾಗಲಾರ ಮಾತು ಸ್ತ್ರೀಯಳೇ. ಅರ್ಥ ಮಾಡಿಕೋ. ಅದು ಎಂದಿಗೂ ಅರ್ಥವಾಗುವುದಿಲ್ಲ ಸ್ತ್ರೀಯಳೇ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೋರೆಯ ಕೊಡ್ತೀಯ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಳಿಗೆ ಬಂದೇನಾ, ಕೇಳೋ ಎನ್ನ ಪ್ರೀತಿ ರಾಮ. ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನಾ, ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನಾ. ಆ ಆ ಆ ಓ ಆ. ಊಹು ಎಂದರೆ ಈ ನಿನ್ನ ಮಾತಿಗೆ ಮನ ಕೊಡುವುದಿಲ್ಲ ಈ ಬ್ರಾಹ್ಮಣ ಕುಮಾರ. ಮತ್ತೆ ಹೆಜ್ಜೆ ಏತಕ್ಕಾಗುತ್ತಿರುವೆ? ನೀನು ನನ್ನನ್ನ ಹಿಂಗೆ ಮಿಳಿಕಳಿ ಮಿಳಿಕಳಿಸಿ ಯಾತಕ್ಕೆ ನೋಡುತ್ತಿರುವ ಸ್ತ್ರೀಯಳೇ? ನೋಡಬೇಕೆಂಬ ಆಸೆ ಆಯ್ತು, ನೋಡಿದೆ. ನೀನೇತಕ್ಕೆ ಹೆಜ್ಜೆ ಹಾಕಬೇಕು? ಭಾರ್ಗವ, ಅದಕ್ಕೆ ನಾನು ಹಾಕುವನ ಸ್ತ್ರೀಯಳೇ. ಅರ್ಥ ಮಾಡಿಕೋ. ಅದು ಅರ್ಥವಾಯ್ತು ಮೇನಕ, ಆದರೆ ಇಲ್ಲಿಗೆ ಬಂದ ನಿನ್ನ ಕಾರ್ಯ ವ್ಯರ್ಥವಾಯ್ತು. ವ್ಯರ್ಥವಾಯ್ತೆ? ಹೌದು ಸ್ತ್ರೀಯಳೇ. ವ್ಯರ್ಥವಾಗೋದಕ್ಕೆ ನಾನು ಬಿಡುವುದಿಲ್ಲ, ಸಾರ್ಥಕ ಮಾಡಿಕೊಳ್ಳುವೆ.
ಅದು ಎಂದಿಗೂ ಸಾಧ್ಯವಾಗಿಲ್ಲ ಸ್ತ್ರೀಯರೇ. ರಾಮ ಬಂದು ಕೇಳ್ತೀನಿ ನಿನ್ನ ಆಸರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ನನ್ನ ಸೋದರ ಕೊಡ್ತೀಯ. ಭಾರ್ಗವ ರಾಮ. ಹೇ ದೇವೇಂದ್ರನ ಪಟ್ಟ ಧರಿಸಿ. ಅಹೋ ಪ್ರಿಯ. ಹೇ ದೇವೇಂದ್ರನ ಪ್ರಿಯ. ಆಹಾ ಮರೆತಿದ್ದೆ, ನೀನು ನೆನಪು ಮಾಡಿದೆ. ರಾಮ. ಅಹೋ ಮೇನಕ. ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ಭಾರ್ಗವ. ಹೇ ಸ್ತ್ರೀಯರೇ, ನೀನೆಂಥ ಪುರುಷನು? ನಾನೆಂತ ಪುರುಷನಾದರೆ ನಿನಗೆ ತಕ್ಕಬೇಕು ಸ್ತ್ರೀಯರೇ. ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರೋದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಎದುರುವೆ ಅಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ಹೇ ವಾಸವನ ರಾಣಿ, ಬಲಜಾಣೆ. ಹೇ ಮೇನಕ. ಭಾರ್ಗವ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರ ಒಡಂಬಡಬನ ರಸಿಕತನವೆಲ್ಲದ ಪರಜನ ಒಡಂಬಡಲರು ಆರಂಭಿಸಿದೆಯೇ? ಇಂಥ ಮಾತನ್ನೇ ಹೇಳಿದೆ. ಹೇ ಮೇನಕ. ರಾಮ. ಶ್ರೇಷ್ಠವಾದ ಬ್ರಾಹ್ಮಣ ಕುಲದವರು ಕಳಿಸಿ ಋಷಿವರ್ಯರು ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಬೂಟಾಟಿಕೆ ತೋರಿದರೆ ನಾನೇನು ಬುದ್ಧಿ ಇಲ್ಲದವರ? ನಾನಾಗೆಂದು ಹೇಳಲಿಲ್ಲವ. ಹೇ ಸ್ತ್ರೀಯರೇ, ಪ್ರಿಯ, ಈ ನಿನ್ನ ಮಾಯಾ ಜಾಲಕ್ಕೆ ಮರುಳಾಗುವ ಮಂಕುಮತಿ ನಾನಲ್ಲ. ನಾನು ಬಿಡುವುದೂ ಇಲ್ಲ. ಹೇ ಕೊರಳಲ್ಲಿ ಮುತ್ತೈದತನವೆಂಬ ತಾಳಿಯನ್ನು ತೊಟ್ಟು, ಹಣೆಯ ಮೇಲೆ ಸಿಂಧೂರ ತಿಲಕವನ್ನಿಟ್ಟು, ಕೈಲಿಗೆ ತಿಳಿಯ ಕಾಕಿನ ಬಳಗಳನ್ನು ತೊಟ್ಟು, ಮೈಲಿಗೆ ಹಸಿರ ಬಣ್ಣದ ಕುಬಸವನ್ನು ತೊಟ್ಟು ಎನ್ನನ್ನು ಕಾಮನಾಟಕ್ಕೆ ಬಾ ಎಂದು ಕರೆಯುವುದು ಯಾವ ಧರ್ಮ ಉಂಟು? ಮನದ ಗುಟ್ಟು. ಹೇ ಸ್ತ್ರೀಯರೇ, ನೀನು ಸುರಲೋಕದ ದೇವತೆಯಾಗಿ ಗಂಡನೇ ನನಗೆ ಬೆಳಕು, ಗಂಡನೇ ನನಗೆ ಸರ್ವಸ್ವ, ಗಂಡನೇ ನನಗೆ ಪ್ರತ್ಯಕ್ಷ ದೈವವೆಂದು ಗಂಡನ ಪಾದ ಪೂಜೆಯಲ್ಲಿ ಮುಗ್ಧಳಾಗುವುದು ಬಿಟ್ಟು ನೀನು ಈ ರೀತಿ ಕಂಡ ಪುರುಷರನ್ನು ಸರಸ ಮಾಡಲು ಬಾರ ಸುಂದರ ಕೂಡುವ ಚಂದ್ರ ಎಂದರೆ ಇಲ್ಲಿ ಕುಳಿತಿರುವ ಗುರಿಹಿರಿಯರು ನೀನಂತ ನೀತಿಗೆಟ್ಟವಳಂತ ನಿನ್ನನ್ನು ಹೀಯಾಳಿಸಲಿಲ್ಲವ ಮೇಲಕ ಬಿಟ್ಟು ಬಿಡು. ಈ ನಿನ್ನ ಕೆಟ್ಟ ಕಾಯಕ. ಹೀಯಾಳಿಸಿದರೆ ಹೀಯಾಳಿಸಲಿ, ಅವರ ಮಾತು ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹೇ ಮೇನಕ. ಭಾರ್ಗವ. ಸ್ತ್ರೀಯರೇ, ನನಗೆ ನೀನು ಬೇಕೋ ಅದಕ್ಕಾಗಿ ನಿನ್ನ ಬಳಿಗೆ ಬಂದಿರುವೆನೋ ಅಷ್ಟೇ. ನಿನ್ನ ಗಂಡನನ್ನು ಕೇಳುವಾಗ ಸ್ತ್ರೀಯರೇ, ಅನ್ಯರು ಅನ್ಯ ಮಾತು ಅಂದರೆ ಅದನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಅದರ ಅವಶ್ಯಕತೆ ನನಗಿಲ್ಲ. ಮದುವೆ ಆದರೂ ಕೂಡ ಪರಪುರುಷರನ್ನು ಬೇಡುವಿಯಲ್ಲ, ಮೂರು ಬಿಟ್ಟು ಸ್ತ್ರೀಯ ಮೇನಕ. ಪ್ರಿಯ. ಹೇ ದೇವೇಂದ್ರ ಪ್ರಿಯ. ಇಲ್ಲ ಸಲ್ಲದ ಮಾತನ್ನು ಮಾತನಾಡಬೇಡ, ಒತ್ತು ಕಳೆಯಬೇಡ. ಹೇ ಮೇನಕ. ಭಾರ್ಗವ. ಹೇ ಸ್ತ್ರೀಯರೇ, ನೀವು ಏನೇ ಹೇಳಿದ್ರು ನನ್ನ ಮನಸ್ಸು ಕೂಗಿ ಕೂಗಿ ಏನು ಹೇಳುವುದು ಗೊತ್ತೇ? ನನ್ನ ಮನಸ್ಸು ಏನು ಹೇಳುವುದು ಗೊತ್ತೇ? ನಿನ್ನ ಮನಸ್ಸು ಏನು ಹೇಳಿದ್ರು ಅದು ನನಗೆ ಬೇಕಾಗಿಲ್ಲ, ನಾನು ಕೇಳುವುದಿಲ್ಲ. ನಿನ್ನ ಮನಸ್ಸು ನಾನು ಪೂರ್ವಕ್ಕೆ ಹುಟ್ಟಿದ ಸೂರ್ಯ ಪಶ್ಚಿಮಕ್ಕೆ ಮುಳುಗುವರೆಗೆ ಬೇಡಿದರು ಈ ನಿನ್ನ ಮಾತು ನಾನು ಕೇಳುವುದಿಲ್ಲ. ನಾನು ಬೇಡದಿದ್ದರೂ ಹುಟ್ಟೋದು ಬಿಡುವುದಿಲ್ಲ. ಅದು ನಾನು ಎಂದಿಗೂ ನಿನ್ನನ್ನು ಕೇಳುವುದಿಲ್ಲ. ಕೇಳಬೇಡ, ಕೂಡು ಸಾಕು. ಮದುವೆ ಆದರೂ ಕೂಡ ಪರಪುರುಷರನ್ನು ಬೇಡುವಿಯಲ್ಲ, ಗಂಡನನ್ನು ಕೂಡಿದರೆ ಸಂಸಾರ, ಕಂಡ ಪುರುಷರನ್ನು ಬೇಡಿದರೆ ವ್ಯಭಿಚಾರ, ತಿಳಿದುಕೋ ಇದರ ಸಾರ, ನಿನ್ನ ಬಾಲ ಬಯಲಾಗುವುದು ಪರಿವಾರ. ಪ್ರಿಯ. ಹೇ ದೇವೇಂದ್ರ ಪ್ರಿಯೇ, ನೀನು ಇಲ್ಲ ಸಲ್ಲದ ವೇದಾಂತ ವಾಣ ಪುರಾಣ ಏನಿಗೆ ಹೇಳಿದರೂ ನನಗೆ ಅರ್ಥವಾಗುವುದಿಲ್ಲ. ನಾನು ಕಾಮ ಪ್ರಾಣ ಮಾಡುವುದಕ್ಕೆ ಬಂದಿಲ್ಲ, ತಪಸ್ಸು ಮಾಡುವುದಕ್ಕೆ ಬಂದಿರುವನ. ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ, ಪರಪುರುಷರನ್ನು ಬೇಡುವ ವಯಸ್ಸು ನಿನ್ನದಲ್ಲ. ಮತ್ತಿನ್ಯಾವ ವಯಸ್ಸಲ್ಲಿ ಬೇಡಬೇಕು? ನಿನ್ನ ಗಂಡನ ಅವನನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿರುವೆ. ಅವನನ್ನು ಬಿಟ್ಟರೆ ಹಲವಾರು ಮಹಾಪುರುಷರನ್ನು ಶೀಲ ಕೆಡಿಸುವೆಯಲ್ಲ, ಅವರ ಬಳಿಗೆ ಕೇಳ. ಅವರ ಯಾರು ನನಗೆ ಈಗ ಸದ್ಯ ಬೇಕಾಗಿಲ್ಲ. ಸದ್ಯ ಬೇಕಾಗಿಲ್ಲದ್ರೆ ನಾನೇನು ಮಾಡುವನ ಸ್ತ್ರೀಯಲ್ಲ? ಬೇಕಾಗಿರುವೆ. ನಾನು ನಿನ್ನಂತವಳನ್ನು ಕೂಡುವುದಕ್ಕೆ ನಾನು ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿಲ್ಲ.